ಎಲ್ಲಿದ್ರೆ ಆನಂದ, ಮನೆಗೋದ್ರೆ ಗೋವಿಂದ. ಗೆಲ್ಲಿಯ ಬಿಗ್ ಬಾಸ್ ರ್ಯಾಪ್ ಸಾಂಗ್. ಬಿಗ್ ಬಾಸ್ ಮನೆಯಲ್ಲಿ ಹೊಸ ವರ್ಷವನ್ನ ಆಡುತ್ತಾ ಕುಣಿಯುತ್ತಾ ಸ್ಪರ್ಧಿಗಳು ಸ್ವಾಗತ ಮಾಡಿದ್ರು. ಎಲ್ಲಿದ್ರೆ ಆನಂದ, ಮನೆಗೋದ್ರೆ ಗೋವಿಂದ ಎಂಬ ರ್ಯಾಪ್ ಸಾಂಗ್ ಅನ್ನ ಗಿಲ್ಲಿ ಹಾಡಿ ರಂಜಿಸಿದ್ರು. ಗಿಲ್ಲಿ ನಟ ಅಶ್ವಿನಿ ಧ್ರುವನ್ ಸೇರಿದಂತೆ ಮನೆ ಮಂದಿ ಬಗ್ಗೆ ಧನಾತ್ಮಕ ಅಂಶಗಳನ್ನ ಗಿಲ್ಲಿ ತಮ್ಮ ಹಾಡಿನಲ್ಲಿ ಸೇರಿಸಿದ್ದರು. ಮನೆಯ ಮಹಿಳಾ ಸದಸ್ಯರುಗಳು ಡ್ಯಾನ್ಸ್ ಮಾಡಿದ್ರೆ ಪುರುಷ ಸದಸ್ಯರು ರ್ಯಾಪ್ ವಾಕ್ ಮಾಡಿದ್ರು. ಅದಷ್ಟೇ ಅಲ್ಲ, ಗಿಲ್ಲಿ ನಟ ಒಳ್ಳೆಯ ಆಶುಕವೇ, ನಿಂತಲ್ಲೇ ಪದಗಳನ್ನ ಜೋಡಿಸಿ ಹಾಸ್ಯ ಕವಿತೆ ಕಟ್ಟಿಬಿಡ್ತಾರೆ. ಈ ಹಿಂದೆಯೂ ಸಹ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಸ್ಯಾಂಟೇನಿಯಸ್ ಹಾಸ್ಯ ಹಾಗೂ ಆಶು ಕವಿತೆಯಿಂದ ಗಮನ ಸೆಳೆದಿದ್ರು. ವೀಕೆಂಡ್ ನಲ್ಲಿ ಸುದೀಪ್ ಅವರು ಕೇಳಿದ ಪ್ರಶ್ನೆಗೆ ಮನೆ ಸದಸ್ಯರ ಬಗ್ಗೆ ಡಮಾಲ್ ಡಿಮಾಲ್ ಡಕ್ಕ ಅಂತ ಅಲ್ಲಿಯೇ ಹಾಡು ಕಟ್ಟಿ ಹಾಡಿದ್ರು. ಗಿಲ್ಲಿಯ ಈ ಪ್ರತಿಭೆ ಸುದೀಪ್ ಅವರಿಗೂ ಇಷ್ಟವಾಗಿತ್ತು. ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಹೊಸ ವರ್ಷಾಚರಣೆ ಮಾಡಲಾಗಿದ್ದು, ಹೊಸ ವರ್ಷಕ್ಕೆ ಗಿಲ್ಲಿ ಅವರು ಬಿಗ್ ಬಾಸ್ ಮನೆಯ ಬಗ್ಗೆ ರ್ಯಾಪ್ ಹಾಡೊಂದನ್ನ ಹಾಡಿದ್ದಾರೆ. ಎಲ್ಲಿದ್ರೆ ಆನಂದ, ಮನೆಗೋದ್ರೆ ಗೋವಿಂದ ಎಂಬ ರ್ಯಾಪ್ ಹಾಡನ್ನ ಗಿಲ್ಲಿ ಹಾಡಿ ರಂಜಿಸಿದ್ರು. ಅಶ್ವಿನಿ ಧ್ರುವನ್ ಸೇರಿದಂತೆ ಮನೆ ಮಂದಿ ಬಗ್ಗೆ ಧನಾತ್ಮಕ ಅಂಶಗಳನ್ನ ಗಿಲ್ಲಿ ತಮ್ಮ ಹಾಡಿನಲ್ಲಿ ಸೇರಿಸಿದ್ರು. ಧ್ರುವಂತ್ ಅವರಿಗೆ ಭಕ್ತಿಯೇ ಶಕ್ತಿ ಅಂತ, ಅಶ್ವಿನಿ ಅವರ ಅಡುಗೆ ಸೂಪರ್ ಅಂತ, ರಘು ಅವರಿಗೆ ಮಗುವಿನ ಮನಸ್ಸೆಂದು, ರಾಶಿಕಾ ಬಹಳ ಹಾಟ್ ಎಂದು, ಹೀಗೆ ಒಬ್ಬೊಬ್ಬರ ಬಗ್ಗೆ ಒಂದೊಂದು ಅಂಶಗಳನ್ನ ಹಾಡಿನಲ್ಲಿ ಸೇರಿಸಿದ್ರು ಗಿಲ್ಲಿ ನಟ. ಅಸಲಿಗೆ ಎಲ್ಲರ ಬಗ್ಗೆ ತಮಾಷೆ ಹಾಡು ಬರೆಯೋದಿಕ್ಕೆ ಗಿಲ್ಲಿ ಮುಂದಾಗಿದ್ದರು. ಆದರೆ ಧ್ರುವಂತ್ ಹಾಗೆ ಹೀಗೆಳೆದು ಬರೆಯುವಂತಿದ್ದರೆ ನನ್ನ ಹೆಸರು ತೆಗೆದು ಬಿಡು ಅಂದ್ರು. ಇದೇ ವಿಷಯಕ್ಕೆ ಗಿಲ್ಲಿ ಮತ್ತು ಧ್ರುವಂತ್ ನಡುವೆ ಜಗಳವೂ ನಡೆದು ಹೋಯಿತು. ಗಿಲ್ಲಿ ತಮ್ಮನ್ನು ತಾವು ಮೊಟ್ಟೆ ಕಳ್ಳನೆಂದು ಸಹ ಬರೆದುಕೊಂಡಿದ್ರು. ಆದರೆ ಧ್ರುವಂತ್ಗೆ ತಮಾಷೆಯನ್ನ ಸಹಿಸಿಕೊಳ್ಳೋದಿಕ್ಕಾಗಲಿಲ್ಲ. ಕೊನೆಗೆ ರಘು ಮತ್ತು ಧನುಷ್ ಒತ್ತಾಯದ ಮೇರೆಗೆ ಹಾಡಿನ ಸ್ವರೂಪವನ್ನೇ ಬದಲಾಯಿಸಿದ್ರು ಗಿಲ್ಲಿ ಅವರು. ಬಿಗ್ ಬಾಸ್ ಮನೆಯಲ್ಲಿ ಹೊಸ ವರ್ಷಾಚರಣೆ ಸಖತ್ತಾಗಿತ್ತು. ಗಿಲ್ಲಿಯ ರ್ಯಾಪ್ ಹಾಡಿನ ಬಳಿಕ ಮನೆಯ ಮಹಿಳಾ ಸದಸ್ಯರೆಲ್ಲ ಸೇರಿಕೊಂಡು ಬಿಗ್ ಬಾಸ್ ಥೀಮ್ ಹಾಡಿಗೆ ಡ್ಯಾನ್ಸ್ ಮಾಡಿ ರಂಜಿಸಿದ್ರು. ಬಳಿಕ ಮನೆಯ ಪುರುಷ ಸದಸ್ಯರೆಲ್ಲ ಮಹಿಳೆಯರು ಧರಿಸುವ ಹೈ ಹೀಲ್ಸ್ ಧರಿಸಿ ರ್ಯಾಂಪ್ ವಾಕ್ ಮಾಡಿದ್ರು. ಇದು ಮಜವಾಗಿತ್ತು. ಬಿಗ್ ಬಾಸ್ ಹೊಸ ವರ್ಷದ ಪ್ರಯುಕ್ತ ಮನೆಯ ಸದಸ್ಯರಿಗೆಲ್ಲ ರುಚಿಯಾದ ಊಟ ಕಳಿಸಿದ್ರು. ಊಟವೆಲ್ಲ ಆದ ಮೇಲೆ ಪಟಾಕಿಗಳನ್ನ ಹೊಡೆದು ಮನೆಯ ಸದಸ್ಯರು ಸಂಭ್ರಮಿಸಿದ್ರು. ಬಳಿಕ ಕೆಲವು ಹಾಡುಗಳನ್ನ ಹಾಕಿ ಪಾರ್ಟಿ ರೀತಿಯ ವಾತಾವರಣವನ್ನ ಬಿಗ್ ಬಾಸ್ ಮನೆಯಲ್ಲೇ ಸೃಷ್ಟಿಸಲಾಯಿತು. ಸ್ಪರ್ಧಿಗಳೆಲ್ಲ ಹಾಡುತ್ತಾ ಕುಣಿಯುತ್ತಾ ಹೊಸ ವರ್ಷವನ್ನ ಸ್ವಾಗತಿಸಿದ್ರು.